ಲಗ್ನ ಪತ್ರಿಕೆ ಬಂದೈತೆ. ಈಗ ಯಾರ್ಯಾರು ಕೊಡ್ಬೇಕು ಅಂತ ಎಲ್ಲ ಪಟ್ಟಿ ಮಾಡಿದ್ಯಲ್ವಾ? ಹ್ಞೂ ಅಣ್ಣ, ಒಬ್ರನ್ನು ಬಿಡ್ದಂಗೆ ಎಲ್ರ ಹೆಸರು ಬರ್ಕೊಂಡಿದೀವಿ. ಯಾರನ್ನೂ ಬಿಟ್ಟಿಲ್ವಾ? ಹಂಗಾದ್ರೆ ನಮ್ ದೇಶದ ಪ್ರಧಾನಿ ಮಂತ್ರಿ ಹೆಸರು ಐತೇನವಾ? ನಮ್ ಪಂಚಾಯತಿ ಅಧ್ಯಕ್ಷರ ಹೆಸರಿದೆ, ಸಾಲಲ್ವಾ? ಹಾ, ಅದು ಏನ್ರಲ್ಲ ಕಾಮಿಡಿ ನನ್ ತಂಗಿರ್ತಾವ. ಹೆಂಗೆ ಏಟಿಗೆ ಎದ್ರೇಟು? ಅವ್ರಿಬ್ರು ತಮಾಷೆ ಮಾಡಿದ್ ಬಿಡೋಣ ನಾವು. ಸರಿ ಸರಿ. ರಾಣಿ, ಮೊದ್ಲು ಪತ್ರಿಕೆಗೆಲ್ಲ ಪೂಜೆ ಆಗ್ಬೇಕು. ಆಮ್ಯಾಕೆ ಅರ್ಶಿನ ಕುಂಕುಮ ಹಚ್ಚಿ ಅಕ್ಷತನ ತುಂಬಿಸುವಂತೆ. ತಕರ. ಹಲೋ, ಎಕ್ಸ್ಕ್ಯೂಸ್ ಮೀ, ಕಾರ್ಡ್ ನಾನ್ ನೋಡೋದ್ ಬೇಡ್ವಾ? ಕೊಡಿಲಿ. ಅಲ್ಲ, ಮೊದಲನೇ ಪತ್ರಿಕೆನ ಮಾವನ್ ಕೊಡುಮ ಅಂತ. ನಿನ್ ಮಾವಂಗ್ ನೀನೇ ಕಾರ್ಡ್ ಕೊಡು, ನಾನ್ ನೋಡ್ಬೇಕು. ಅದಕ್ಕೆ ನನ್ನ ಹೆಸರು ಜೊತೆ ಅವ್ರ ಹೆಸರು ಚೆನ್ನಾಗಿ ಕಾಣ್ತಾ ಇದೆಯಾ? ಜೋಡಿನ ಚೆನ್ನಾಗಿದೆ ಅಂದ್ಮೇಲೆ ಹೆಸರಲ್ಲಿ ಏನಿರುತ್ತೆ ಬಿಡಾಕ. ನೀನು ಹೋಗಿ ನೋಡಿ ಹೇಳೆ. ಅದ್ಕೆ ಓಹೋ ಶೀ ಸೌ ರಶ್ಮಿ ಬ್ರಾಕೆಟ್ ಅಲ್ಲಿ PUC. ಅಬ್ಬಾ ಅಕ್ಕ, ನಿನ್ PUC ಫೇಲ್ ಆಗಿದ್ರು ಅಣ್ಣ ನಿನ್ ಹೆಸರು ಪಕ್ಕ PUC ಹಾಕ್ಸಿ ನಿನ್ನೇ ಪಾಸ್ ಮಾಡ್ಬಿಟ್ಟಿದ್ದಾನೆ. ಪಾಪ ಹೋಗ್ಲಿ ಬಿಡಮ್ಮಿ, ಅಷ್ಟರಿ ಬರ್ದೋಳೆ, ಅದಕ್ಕಾದ್ರೂ ಬೆಲೆ ಬೇಡ್ವಾ? ಒಳ್ಳೇದೇ ಆಯ್ತು ತಕ್ಕಮ್ಮವ. ನೋಡ್ರಲ್ಲ, ಯಾವುದೇ ಕಾರಣಕ್ಕೂ ಅಂಗಡಿ ಬಾಗ್ಲು ಹಾಕಂಗಿಲ್ಲ. ಒಂದ್ ಕೆಲಸ ಮಾಡುವ, ಬೆಂಗಳೂರು ನೀನ್ ಅಂಗಡಿಲಿ ಇರ್ಲ, ನೀವಿಬ್ರು ಕಾರ್ಡ್ ಹಂಚಕ್ ಹೋಗ್ರಲ್ಲ. ಅಣ್ಣ, ನಮ್ ಕೈನಾಗೆ ತಂಗಿ ಮದ್ವೆ ಕಾರ್ಡ್ನ ಹಂಚಕ್ ಕಳಿಸ್ತಾ ಇದ್ಯಾ? ಕೆಲಸದವ್ರನ್ನ ಬರೀ ಕೆಲಸದವ್ರ ತರ ನೋಡಿ ಮನೆ ಹೊರಗಡೆ ಬಿಡೋ ಕಾಲ ಇದು. ಅಂತದ್ರಾಗೆ ನಮ್ಮನ್ನ ಮನೆ ಜನ ಅಂತ ಅನ್ಕೊಂಡಿದ್ಯಲ್ಲ, ನೀನೇ ಗ್ರೇಟ್ ಅಣ್ಣ. ತೆಗ್ದು ಬುಟ್ಟ ಅಂದ್ರೆ ಮಾಕ ಮೂತಿ ಎಲ್ಲ ಪುಂಗಿಸ್ಕೊಂಡ್ಬಿಡ್ಬೇಕು. ಯಾವ ಪಿಕ್ಚರ್ ನೋಡ್ಕೊಂಡ್ ಬಂದ್ರಲ್ಲ? ಅಲ್ಲ ಕಣ್ರಲ್ಲ, ನೀವು ಕೆಲ್ಸದವ್ರ, ನೀವು ಬ್ಯಾರವ್ರಿಲ್ಲ, ನೀವು ನನ್ನ ತಮ್ಮಂದ್ರು ಕಂಡ್ರಲ್ಲ. ಹಂಗಾರೆ ನನ್ನ ಸುಮ್ಕೆ ಅಣ್ಣ ಅಂತೀರ ನೀವು? ಪಾರುನ ಸುಮ್ಕೆ ಅದ್ಗೆ ಅಂತೀರ ನೀವು? ನನ್ ಬಂಗಾರ, ನನ್ ರಾಜ, ನನ್ ಕಂದ, ನನ್ ಮಗ ಲವ್ ಮಾಡೇ ಮದ್ವೆ ಆಗ್ಬೇಕು ಅಂತ ಬೋ ಆಸೆ ಇಟ್ಕೊಂಡಿದ್ದೆ. ಕೊನೆಗೂ ನನ್ನ ಆಸೆ ತೀರ್ಸೇ ಬಿಟ್ಟಲ್ಲ. ಯಾರ್ಲಾ ಹುಡ್ಗಿ, ಏನ್ಲಾ ಹೆಸರು? ವಾ, ನೀನು ಹಳ್ಳಿಯವಳು, ನನಗಿದೆಲ್ಲ ಆಗ್ ಬರಕ್ಕಿಲ್ಲ ಅಂತ ಹೇಳ್ತೀಯ ಅನ್ಕೊಂಡ್ರೆ ಒಳ್ಳೆ ಹೂ ಅರಳದಂಗ ಅರಳ್ಬಿಟ್ಟಲ್ಲವಾ. ಅಯ್ಯೋ ಸೀನಾ, ಪ್ರೀತಿ ಹುಟ್ಟಿದ್ದೆ ಹಳ್ಳಿಯಿಂದ ಕಲಾ. ಕರಿ ನೀನ್ ಹುಡ್ಗಿನ. ಅವಳ ಹೆಸರು ಪಿಂಕಿ ಅಂತ. ನೀನೇ ಹೊಸಿ ನೀನ್ ಸೊಸೆ ಆಗೋಳ ನಂಗೆ ಕರೆದ್ಬಿಡು, ಬರ್ತಾಳೆ. ಪಿಂಕಿನಾ? ಅದೇನ್ಲ ಅದು? ನಾ ಹೆಸರು ಅವಳು ಇಟ್ಕೊಂಬಿಟ್ಟವಳೆ. ಅವಳ ಹೆಸರು ಪ್ರಿಯಾಂಕಾ ಅಂತ. ನಾನುಳ್ಳ ಪ್ರೀತಿಯಿಂದ ಪಿಂಕಿ ಅಂತ ಕರಿತೀನಿ. ಅವ್ವ, ಪ್ರೀತಿಯಿಂದ ಪಿಂಕಿ ಬಾವಾ? ಎಲ್ಲ ಸೀನಾ, ಹಿಡಿಯೋದು ಹಿಡ್ದಿದ್ಯಾ? ಸರಿಯಾಗಿರೋದ್ನೇ ಹಿಡ್ದಿದ್ಯಾ? ಈ ಕಾಲದಾಗ್ಲೂ ಕಾಲಿಗೆ ಬೀಳ್ತಾವಳೆ. ಏನ್ ಸಂಸ್ಕಾರ? ಪ್ರೀತಿಯಿಂದ ಪಿಂಕಿ ಆಂಟಿ. ಚೆ ಆಂಟಿ ಪಾಂಟಿ ಎಲ್ಲ ಸಾಕು. ನನ್ ಮಗಂಗ್ ನಾನು ಲಂಡನ್ ರಾಣಿ ತರ ಇರೋ ಹುಡ್ಗಿನ ತರ್ಬೇಕು ಅಂತ ಅನ್ಕೊಂಡಿದ್ದೆ. ನಮ್ ಜಯಕ್ಕನು ಹುಡ್ಗಿರ್ನೆಲ್ಲ ನೋಡವಳೆ. ಆದ್ರೆ ಈಗ ನಿನ್ನ ನೋಡಿದ್ಮೇಲೆ ಆ ಹುಡ್ಗಿರ್ನೆಲ್ಲ ನಿನ್ ಮುಂದೆ ನಿವಾಳ್ಸಿ ಬಿಸಾಕ್ಬೇಕು ಅನ್ಸ್ತೈತೆ. ಇನ್ಯಾಕೆ ನನ್ನನ್ನ ಆಂಟಿ ಪಾಂಟಿ ಎಲ್ಲ ಕರಿಬೇಡ, ಬಾಯಿ ತುಂಬಾ ಅತ್ತೇನು. ಅಮ್ಮ, ಇವಳನ್ನ ನೋಡಿದ ತಕ್ಷಣ ಒಪ್ಕೊಂಡಮ್ಮ. ಹ್ಞೂ, ಮತ್ತೆ ನನ್ನ ಸೊಸೆ ಆಗೋಳು ಬೆಳ್ಳಗೆ ಇರ್ಬೇಕು ಅಂತ ಅನ್ಕೊಂಡಿದ್ದೆ. ಇವಳು ಹಂಗೆ ಅವಳಲ್ಲ. ಅಂದಾಗೆ ಯಾರ ಮಗಳವ ನೀನು? ಪಕ್ದೂರ್ ಕಳ್ಸೇಗೌಡ್ರು. ಆಹಾ, ಎಂತ ಜೋಡಿ. ಕಲ್ಯಾಣ ಮಂಟಪದಾಗ ನೀವಿಬ್ರು ಹಿಂಗೆ ಪಕ್ಕ ನಿಂತಿದ್ರೆ ಮದ್ವೆಗ್ ಬಂದ್ ಜನ ಎಲ್ಲ ಹಂಗೆ ಬಾಯ್ ಮೇಲೆ ಬೆಳ್ಳಿಟ್ಕೊಂಡು ನೋಡ್ಬಿಡ್ತಾರೆ. ಯಾವ ನಿಮ್ಮಿಬ್ರು ಚೆನ್ನಾಗಿಟ್ಟಿರ್ಲಿ.
ಅತ್ತೆ ನಾನು ನಿಮ್ಮ ಮಗನ ಹುಚ್ಚಿ ತರ ಲವ್ ಮಾಡ್ತಿದ್ದೀನಿ ನನ್ಗೆ ಅವನ್ನ ಬಿಟ್ಟಿರಕ್ ಆಗಲ್ಲ ಅತ್ತೆ ದಯವಿಟ್ಟು ನಂಗೆ ಅನ್ಯಾಯ ಮಾಡಬೇಡಿ. ಏನು ಅಂತ ಮಾತಾಡ್ತೀವ? ಅನ್ಯಾಯದ ಮಾತೇ ಇಲ್ಲ. ಅಯ್ಯೋ ಶಿವನೇ, ಪಾರು ಹುಷಾರಾಗಿದ್ಯಾ? ಅಲ್ಲ, ಯಾವತ್ತು ಇಲ್ದವಳು ಇವತ್ತಿದ್ಮೇಲೆ ಹೇಳ್ತಿದ್ಯಲ್ಲ, ಏನಾಯ್ತು ಪಾರು? ಯಾಕೆ ಏನು ಹೇಗೆ ಅಂತೆಲ್ಲ ನನಗೆ ಪ್ರಶ್ನೆ ಮಾಡಬಾರ್ದು. ಈ ಮನೆಗೆ ಬಾಸ್ ಯಾರು? ನಾನ್ ತಾನೆ. ನಾನು ಹೇಳ್ದಂಗೆ ಕೇಳಬೇಕೇ ವಿನಃ ಯಾಕೆ ಏನು ಅಂತ ನನಗೆ ಪ್ರಶ್ನೆ ಮಾಡಕೂಡ್ದು. ಓಕೆ ನೋಡ್ ಮಾವ, ನನಗೆ ನಿನ್ನ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಈ ಊರಲ್ಲಿರೋ ಹೆಣ್ಮಕ್ಳ ಮೇಲೆ ನನಗೊಂದು ಚೂರು ನಂಬಿಕೆ ಇಲ್ಲ ಮಾವ. ನಿನಗೊಂದು ವಿಷಯ ಗೊತ್ತಾ? ಈ ಊರಲ್ಲಿ ಗಂಡು ಮಕ್ಳನ್ನ ಕತ್ಕೊಂಡು ಹೋಗೋ ಕಳ್ಳೀರು ಬಂದಿದ್ದಾರಂತೆ. ಅವರು ಚೆನ್ನಾಗಿ ಮಾತಾಡಿಸಿ ಒಳ್ಳೊಳಗೆ ಗಂಡು ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಂತೆ. ನಗ್ಸ್ಬಿಟ್ಟೆ ಪಾರು, ನಗ್ಸ್ಬಿಟ್ಟೆ. ಮಕ್ಳು ಕಳ್ರಂಗೆ ಗಂಡು ಮಕ್ಳು ಕಳ್ರಂತೆ. ಬಂದಿರ್ಬೋದು, ನಾ ಹುಷಾರಾಗಿರ್ತೀನಿ. ಎಲ್ಲಾದ್ರೂ ನನ್ನೇ ತಕೊಂಡು ಹೋಗ್ಬಿಟ್ರೆ ನನ್ನ ತಂಗಿರಿಗೆ ಯಾರ ಗತಿ? ಮತ್ತೆ ನನಗೆ ಅಂದ್ರೆ ನಾನು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀನಲ್ಲ, ಅದಕ್ಕೆ ಹುಷಾರು ಅಂತ ಹೇಳಕ್ ಬಂದೆ ಅಷ್ಟೇ. ಸರಿ ನೀನು ಹೋಗ್ಬಾ. ಹೋಗ್ಬಿಟ್ಟು ಬರ್ತೀನಿ. ಪಾರು, ಅರ್ಶನದ ಕೊಂಬು ಕುಡ್ಸಕ್ಕೆ ಮಿಲ್ಗೋದಾಗ ನಿನ್ ಸೆರಗ್ನಾಗೆ ಮೂಗ್ ಮುಚ್ಕೋ. ಅಲ್ಲಿ ಭಾರಿ ಧೂಳೈತೆ, ಅದ್ ನಿನಗೆ ಹಾಕ್ ಬರಕ್ಕಿಲ್ಲ, ಸರಿನಾ? ಹುಷಾರಾಗಿ ಹೋಗ್ಬಿಟ್ಟು ಬಾ, ನಾನೇನು ಬರ್ತೀನಿ. ಕವಿದ ಮೋಡ ಕರಗಿ ಮಳೆಯಾದಂಗೆ, ಕಾದ ನೆಲವು ಅರಳಿ ಹೂವಾದಂಗೆ, ಬಾಳೊಂದು ಚಂದದ ಕವಿತೆ ಅದರೊಳಗೆ ನೀಯಂತೆ ಈ ಪಾರ್ವತಿಗೆ ಪರಿಶೀಲ